ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ITR ಸಬ್ಜೆಕ್ಟ್ ನಲ್ಲಿ ಬರುವಂತಹ ಮಂತ್ಲಿ ಅಥವಾ ಇನ್ಸ್ಟಾಲ್ಮೆಂಟ್ ನಲ್ಲಿ ಟ್ಯಾಕ್ಸ್ ಪೇಮೆಂಟ್ ಕ್ಯಾಲ್ಕುಲೇಷನ್ ಕೇಳಿದ್ರೆ ಯಾವ ರೀತಿ ಕಂಡುಹಿಡಿತೀವಿ ಅನ್ನೋದನ್ನ ನೋಡೋಣ. ಸೊ ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಕ್ವಶನ್ ಅಲ್ಲಿ ಕೊಡ್ತಾರೆ, ಅವಾಗ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು. ಐ ಹ್ಯಾವ್ ಟೇಕನ್ ಒನ್ ಎಕ್ಸಾಂಪಲ್. ಶ್ರೀ ಬಾಲಾಜಿ ಹ್ಯಾಸ್ ಎಸ್ಟಿಮೇಟೆಡ್ ದ ಫಾಲೋವಿಂಗ್ ಇನ್ಕಮ್ ಫಾರ್ ಫೈನಾನ್ಷಿಯಲ್ 22-23. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಮೂರು ರೀತಿ ಇನ್ಕಮ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. 5 ಇನ್ಕಮ್ ಇರುತ್ತೆ: ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಅದರ್ ಸೋರ್ಸ್. ಸೊ ಎಲ್ಲಾ ಇನ್ಕಮ್ ಕೊಟ್ಟಿದ್ರೆ ಅವನ್ನ ಟೋಟಲ್ ಮಾಡಿ ಫಸ್ಟ್ ಕೆಲಸ ಟೋಟಲ್ ಇನ್ಕಮ್ ಕಂಡುಹಿಡಿಬೇಕು. ಟೋಟಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಪೇಮೆಂಟ್, ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಾಗುತ್ತೆ ನೆಕ್ಸ್ಟ್ ಅದನ್ನ ಕಂಡುಹಿಡಿಬೇಕಾಗುತ್ತೆ. ಸೊ ಆ ಟ್ಯಾಕ್ಸ್ ಲಯಬಿಲಿಟಿನ ಹೇಗೆ ಕಂಡುಹಿಡಿತೀವಿ ಅಂದ್ರೆ, ಇದರಲ್ಲಿ 2,50,000 ಗೆ 0%, ನೆಕ್ಸ್ಟ್ 2,50,000 ಗೆ 5%, ನೆಕ್ಸ್ಟ್ 2,50,000 ಗೆ 20%, ರಿಮೈನಿಂಗ್ ಅಮೌಂಟ್ ಉಳಿದ್ರೆ 30%. ಸೊ ಮೊದಲಿನ 2,50,000 ಮೇಲೆ 0 ಬರುತ್ತೆ, ಯಾಕಂದ್ರೆ 0%. ಸೆಕೆಂಡ್ 2,50,000 ಮೇಲೆ 5% ಮಾಡಿದಾಗ 12,500 ಬರುತ್ತೆ. ಮತ್ತೆ 2,50,000 ಮೇಲೆ 20% ಮಾಡಿದಾಗ 50,000 ಬರುತ್ತೆ. ಉಳಿದಿದ್ದ ಅಮೌಂಟ್ ಅಂದ್ರೆ 14 lakh ನಲ್ಲಿ 2,50,000, 2,50,000, 2,50,000 ಮೈನಸ್ ಆಗಿ ಉಳಿದಿರುವಂತ ಅಮೌಂಟ್ ಏನಿರುತ್ತೆ 7,50,000. ಸೊ ಇದ್ರ ಮೇಲೆ 30% ಮಾಡಿದಾಗ 2,25,000 ಬಂದಿದೆ. ಸೊ ಇವುಗಳನ್ನ ಇಷ್ಟು ಆಡ್ ಮಾಡ್ಕೋತೀವಿ. ಅದಕ್ಕೆ 4% ಈ ಬಂದ್ ಆನ್ಸರ್ ಮೇಲೆ 4% ಸೆಸ್ ಮಾಡಿ ಆನ್ಸರ್ ಕಂಡಿಡಿದು ಟೋಟಲ್ ಮಾಡ್ಕೋತೀವಿ. ಈಗ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಸಿಕ್ತು. ಒಂದೊಂದ್ಸಲಿ ಪ್ರಾಬ್ಲಮ್ ನಲ್ಲಿ ಇವೆಲ್ಲ ಸ್ಟೆಪ್ ಕೊಡ್ಲಾರ್ದೇನೆ ಅವರೇ ಟ್ಯಾಕ್ಸ್ ಲಯಬಿಲಿಟಿ ಕೊಟ್ಟಿರ್ತಾರೆ ಡೈರೆಕ್ಟ್ ಆಗಿ. ಅಡ್ವಾನ್ಸ್ ಟ್ಯಾಕ್ಸ್ ಅಷ್ಟೇ ಕಂಡಿಡಿ ಅಂತ ಹೇಳಿರ್ತಾರೆ. ಸೊ ಅಡ್ವಾನ್ಸ್ ಟ್ಯಾಕ್ಸ್ ಹೇಗೆ ಕಂಡಿಡಿ ಅಂದ್ರೆ, ಬಂದ್ ಈ ಟೋಟಲ್ ಅಮೌಂಟ್ ಏನಿದೆ 2,99,000 ಅಮೌಂಟ್ ಏನಿದೆ, ಸೊ ಈ 2,99,000 ಮೇಲೆ ಡೇಟ್ ಮೆನ್ಷನ್ ಮಾಡ್ಕೋಬೇಕು. ಸೊ ಏಪ್ರಿಲ್ ನಿಂದ ಯಾವಾಗ್ಲೂ ಫೈನಾನ್ಷಿಯಲ್ ಇಯರ್ ಪ್ರಾರಂಭ ಆಗುತ್ತೆ, ಅದಕ್ಕೆ 3 ಮಂತ್ಸ್ ಆಡ್ ಮಾಡಿದ್ರೆ ಫಸ್ಟ್ ಪೇಮೆಂಟ್ 6th ಜೂನ್ ಮಾಡಬೇಕು. ನೆಕ್ಸ್ಟ್ 3rd ಮಂತ್ ಆಡ್ ಮಾಡಿದ್ರೆ 9th ಮಂತ್ ಗೆ, ನೆಕ್ಸ್ಟ್ 3 ಮಂತ್ ಆಡ್ ಮಾಡಿದ್ರೆ 12th, ನೆಕ್ಸ್ಟ್ 3 ಮಂತ್ ಅಂದ್ರೆ ಮಾರ್ಚ್. ಸೊ ಎಲ್ಲದಕ್ಕೂ 15th ಡೇಟ್ ತಗೋಬೇಕು. 15 ಡೇಸ್ ಟೈಮ್ ಇರುತ್ತೆ ಪೇಮೆಂಟ್ ಗೆ, ಅಡ್ವಾನ್ಸ್ ಟ್ಯಾಕ್ಸ್ ಗೆ. ಸೊ ಜೂನ್, ಸೆಪ್ಟೆಂಬರ್, ಡಿಸೆಂಬರ್, ಮಾರ್ಚ್, ಎವ್ರಿ ಮಂತ್ 15th ಡೇಟ್ ಗೆ ನಾವು ಪೇಮೆಂಟ್ ನ ಮಾಡಬೇಕು. ಸೊ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ 4 ಇನ್ಸ್ಟಾಲ್ಮೆಂಟ್ ಮಾಡಬೇಕು. ಬಂದಂತ ನಿಮ್ದು ಟ್ಯಾಕ್ಸ್ ಅಮೌಂಟ್ ಏನಿದೆ 2,99,000 ಅದನ್ನ ಡೈರೆಕ್ಟ್ ಆಗಾದ್ರೂ ಕೊಡಬಹುದು, ಅದನ್ನ ಕಂಡು ಹಿಡಿಯೋದೇ ಆಗಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ 2,99,000 ಮೇಲೆ ಮೊದಲಿಗೆ 15% ಮಾಡಬೇಕು, ಒಂದೇ ಇನ್ಸ್ಟಾಲ್ಮೆಂಟ್ ಇದು ಅಥವಾ ಅಡ್ವಾನ್ಸ್ ಟ್ಯಾಕ್ಸ್. ಮತ್ತೆ 2,99,000 ಮೇಲೆ 30% ಮಾಡಬೇಕು, ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಮತ್ತೆ 2,99,000 ಮೇಲೆ 30% ಮಾಡಬೇಕು. ನೆಕ್ಸ್ಟ್ 2,99,000 ಮೇಲೆ 25% ಮಾಡಬೇಕು. ಈ ರೀತಿ ನೀವು ಪರ್ಸೆಂಟೇಜ್ ಮಾಡಿ, ಅಂದ್ರೆ ಫಸ್ಟ್ 15%, ಸೆಕೆಂಡ್ 30%, ಥರ್ಡ್ 30%, ಫೋರ್ತ್ 25%. ಇದನ್ನ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಫಾರ್ಮೆಟ್ ಅಂತ ಕರಿತೀವಿ. ಸೊ ಈ ರೀತಿ ಅಡ್ವಾನ್ಸ್ ಟ್ಯಾಕ್ಸ್ ನ ಪೇಮೆಂಟ್ ಮಾಡಬೇಕು. ಟ್ಯಾಕ್ಸ್ ಲಯಬಿಲಿಟಿ ಡೈರೆಕ್ಟ್ ಆಗಿ ಅವರೇ ಕೊಡಬಹುದು, ಅಥವಾ ಟೋಟಲ್ ಇನ್ಕಮ್ ಕೊಟ್ಟು ನಮಗೆ ಟ್ಯಾಕ್ಸ್ ಕಂಡಿಡಿ ಅಂತ ಕೊಟ್ಟು ಕ್ವಶನ್ ಕೊಡಬಹುದು. ಈ ರೀತಿ ಫಾರ್ಮೆಟ್ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.